ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಮೊದಲನೇದಾಗಿ ಪತ್ರಿಕಾ ದಿನಾಚರಣೆಯನ್ನು ಎಲ್ಲ ಪತ್ರಿಕಾ ಮಿತ್ರರಿಗೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು. ನಿರ್ದಿಷ್ಟವಾದ ಸುದ್ದಿಯನ್ನು ಯಾವುದು ಆಸೆ ಆಮಿಷಗಳು ಒಳಗಾಗದೆ ತಾವೇನು ಸುದ್ದಿನ ಬಿತ್ತರ ಮಾಡ್ಕೊಂಡ್ ಬರ್ತಿದ್ದೀರಾ, ಸುದ್ದಿನ ಪ್ರಸಾರ ಮಾಡ್ತಾ ಇದ್ದೀರಾ, ಇದೇ ಮುಂದುವರಿಯಲಿ. ಪ್ರೆಸ್ ಅನ್ನೋದು 4ನೇ ಅವಿಭಾಜ್ಯ ಅಂಗ ಅಂತ ತಮ್ಗೆಲ್ರಿಗೂ ತಿಳಿದಿದೆ. ಈಗೇನು ತಾವು ಸುದ್ದಿನ ಪ್ರಸಾರ ಮಾಡ್ತಾ ಇದ್ದೀರಾ, ನಮ್ಮನ್ನು ಎಚ್ಚರ ಮಾಡ್ತಾ ಇದ್ದೀರಾ, ಪ್ರತಿಯೊಂದು ಕ್ಷಣದಲ್ಲಿ ಸಮಾಜದ ಪರವಾಗಿ ಇದೇ ರೀತಿ ಮುಂದುವರಿಬೇಕಂತ ತಿಳಿಸ್ತಾ ನಿಮ್ಮೆಲ್ಲರಿಗೂ ಪತ್ರಿಕಾ ದಿನಾಚರಣೆ ಶುಭಾಶಯಗಳು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನಾಂಕ 3/5/2024 ವಿಶ್ವದಾದ್ಯಂತ ಪ್ರೆಸ್ ಡೇಯನ್ನು ಆಚರಿಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮ ಮಿತ್ರರಿಗೆ ಶುಭಾಶಯಗಳನ್ನ ಕೋರ್ತೇನೆ. ತಹಸೀಲ್ದಾರ್ KGF. ಪತ್ರಿಕಾ ರಂಗ ಭಾಳ ಸರ್ಕಾರದ ವ್ಯವಸ್ಥೆಯಲ್ಲಿ 4ನೇ ರಂಗ ಆಗಿದೆ. ಆಡಳಿತದ ಒಂದು ಭಾಗ ಆಗಿ ಮತ್ತು ಇಲ್ಲಿನ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಎರಡನ್ನೂ ಸಹ ಸಾರ್ವಜನಿಕ ಬದುಕಿನಲ್ಲಿರ್ತಕ್ಕಂಥ ಎಲ್ಲರಿಗೂ ತಿಳಿಸುತ್ತೆ ಮತ್ತು ಎಚ್ಚರಿಸುತ್ತೆ. ಆ ಮೂಲಕ ನಾನು KGF ತಹಸೀಲ್ದಾರ್ ಆಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಚುನಾವಣೆಯ ನಿಮಿತ್ತ ನಾವಿಲ್ಲಿ ಬಂದಿದ್ದೇವೆ. ಚುನಾವಣೆಯಲ್ಲಿ ಎಲ್ಲ ಪತ್ರಿಕಾ ಮಾಧ್ಯಮದವರ ಮಿತ್ರರು ನಮಗೆ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಸುದ್ದಿಗಳ ಮಾಧ್ಯಮಗಳನ್ನು ಬಿತ್ತರಿಸಿದ್ದಾರೆ ಮತ್ತು ಏನು ಜನತೆಯ ಪರವಾಗಿ ಏನು ಕೆಲಸ ಮಾಡಬೇಕೋ ಅದನ್ನು ಮಾಡ್ತಾ ಇದ್ದಾರೆ ಪ್ರಾಮಾಣಿಕವಾಗಿ ಅಂತ ನಾನು ಹೇಳಕ್ಕೆ ಇಚ್ಛಿಸ್ತೇನೆ. ಈ ದಿನ ಮೇ 3ನೇ ತಾರೀಕು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಶ್ವದಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ ಯುನೆಸ್ಕೋ ಆದೇಶದಂತೆ. ಸೊ ಎಲ್ಲ ನಮ್ಮ KGF ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೂ ಪತ್ರಕರ್ತರಿಗೂ ಸಹ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಅದೇ ರೀತಿ ಈ ಒಂದು ನಮ್ಮ KGFನ ಪತ್ರಿಕಾ ಮಾಧ್ಯಮದವರು ನಿಷ್ಪಕ್ಷಪಾತವಾಗಿ ಯಾವುದೇ ರಾಜಕೀಯ ಜಾತಿ ಧರ್ಮ ಇಲ್ಲದೆ ಎಲ್ಲ ಸರ್ಕಾರಿ ಸೇವಾ ಸೌಲಭ್ಯಗಳನ್ನು ಸಹ ನಿಷ್ಪಕ್ಷಪಾತವಾಗಿ ಜನರಿಗೆ ಸಾರ್ವಜನಿಕರಿಗೆ ತಲುಪಿಸುವಲ್ಲಿ ತುಂಬ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತೊಮ್ಮೆ ಈ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಧನ್ಯವಾದಗಳು. KGF ತಾಲೂಕಿನ ಎಲ್ಲ ಸಮಸ್ತ ಪತ್ರಕರ್ತರಿಗೂ ವಿಶ್ವ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ಈ ಒಂದು ಪತ್ರಕರ್ತರು ಸ್ವತಂತ್ರವಾಗಿ ಯಾವುದೇ ಇದಕ್ಕೆ ಹೆದರಿಕೆ ಇಲ್ದಿರ ತಮ್ಮ ಒಂದು ಸ್ವಾತಂತ್ರ್ಯಕ್ಕೆ ನ್ಯಾಯ ದೊರಕಿಸಿಕೊಡ್ತಾ ನಮ್ಮ ಎಲ್ಲ ಒಂದು ಇಲಾಖೆಗಳಿಗೂ ಸಹ ಸಮಾನವಾದಂತಹ ಒಂದು ನ್ಯಾಯವನ್ನು ದೊರಕಿಸಿಕೊಡ್ತಾ ಇದ್ದಾರೆ. ಎಲ್ಲರಿಗೂ ಸಹ ಈ ಒಂದು ಪತ್ರಿಕಾ ಸ್ವಾತಂತ್ರ್ಯದ ಶುಭಾಶಯಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೇನೆ. ನಮ್ಮ ಹೆಸರು ರಾಮಕೃಷ್ಣ ಹೆಗಡೆ ಅಂತ, ಸುನಂದಮ್ಮ ರಾಮಕೃಷ್ಣ ಎಕ್ಸ್ ತಾಲೂಕು ಪಂಚಾಯತಿ ಅಧ್ಯಕ್ಷರು, ಕೆಂಪಾಪುರ ಕ್ಷೇತ್ರ, ಜಟ್ಮಾಳ ಗ್ರಾಮ ಪಂಚಾಯತಿ, KGF ತಾಲೂಕು. ಏನು ಇವತ್ತು ಒಂದು ದಿವಸ ಪತ್ರಕರ್ತರ ದೇಶ ವಿದೇಶದಿಂದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಎಲ್ಲ ಪತ್ರಕರ್ತರಿಗೂ ದೇಶ ವಿದೇಶ ಇರುವ ಎಲ್ರಿಗೂ ಶುಭಾಶಯಗಳು ಹೇಳ್ತಾ, ಇವತ್ತು ಒಂದು ದಿವಸ ಪತ್ರ ಮಾಧ್ಯಮವ್ರಿಗೂ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ಒಳ್ಳೆ ಸುದ್ದಿ ಹರಿಸಲಿ ಅಂತ ಹೇಳ್ತಾ, ಇವತ್ತು ಒಂದು ದಿವಸ ಪತ್ರಕರ್ತರ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಾವು ಎಲ್ರಿಗೂ ಶುಭಾಶಯ ಕೋರ್ತಾ ಎಲ್ರಿಗೂ ವಂದನೆಗಳನ್ನು ಅರ್ಪಿಸ್ತೇನೆ. என்னுடைய பெயர் அன்புநட்டு. அனைத்து இந்திய அண்ணா திராவிட முன்னேற்ற கழகத்தின் பொறுப்பாளரும் மாநில அண்ணா தொழிற்சங்கத்தினுடைய செயலாளர். இன்று மேடே முன்னிட்டு மேடே வாழ்த்துக்களை தெரிவித்துக் கொள்கின்றேன். அதே போன்று உலக பத்திரிகை தினம் என்று சொன்னால் நம்முடைய நாட்டின் நடப்பு என்ன என்பது இந்த பத்திரிகை மூலியமாக தான் சுதந்திரத்தை பெற்றுள்ளோம். ஒரு மனிதன் உரிமையாக பேசப்பட வேண்டும், வாழ்த்துக்களை சொல்ல வேண்டும், அனைவருக்கும் அறிவுரைகளை சொல்ல வேண்டும் என்று சொன்னால் அது பத்திரிகையால் மாத்திரம்தான் முடியும். அந்த பத்திரிகையின் ஒவ்வொரு எழுத்துக்களும் ஒவ்வொரு நாட்டின் உரிமைகளை பெறக்கூடிய ஒரு நாட்டுரிமை பெற்றது தான் பத்திரிகை. அதனுடைய உலக நாட்டின் நடத்தைகள் என்ன, தேசத்தின் நடத்தைகள் என்ன, இந்த பகுதி நடத்தைகள் என்ன என்பதை தெளிவுபடுத்தினால்தான் நாடும் முன்னேறும் நாமும் முன்னேறுவோம் என்ற வகையில்
இந்த நாளை நாம் கொண்டாடக்கூடிய நேரத்தில் அனைத்து தர பத்திரிகையாளர்களுக்கும் பத்திரிகை நிறுவனங்களுக்கும் மற்றும் மீடியா நண்பர்களுக்கும் என்னுடைய மனமார்ந்த வாழ்த்துக்களையும் நல்வாழ்த்துக்களையும் தெரிவித்துக் கொள்கின்றேன். இது ஏன் இதை சொல்லுகிறோம் என்று சொன்னால், நாளைய உலகம் எப்படி இருக்க வேண்டும் என்பதை தெளிவுபடுத்துகின்ற வகையில் நீங்கள் எல்லாம் உங்களுடைய இந்த ஒரு பென்னு ஒரு பேப்பர் இருந்தால் போதும். இந்த நாட்டில் என்ன நடக்குது, எது நடக்குது என்பதை துல்லியமாக எடுத்து சொல்லக்கூடிய ஒரு இதுதான் பேப்பர். அந்த பேப்பரினுடைய எழுத்துக்கள் ஒவ்வொன்றும் ஒரு ಮನುಷ್ಯனுடைய நடத்தையை எப்படி இருக்கிறது. ಕೆಜಿಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ AL ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ.